ಈಗ ಚಿಕಿತ್ಸೆಗಳ ಬಗ್ಗೆ ಮಾತನಾಡೋದಾಯ್ತು ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಈಗ PCOD ಸಮಸ್ಯೆಗಳಿರುವಂತಹ ಹೆಣ್ಮಕ್ಳಿಗೆ ಮಂತ್ಲಿ ಮುಟ್ಟಾಗಲ್ಲ ಅಂತ ಹೇಳಿ ರೆಗ್ಯುಲರ್ ಆಗಿ ಮಾತ್ರೆಗಳನ್ನ ಕೊಡ್ತಾರೆ ಸರಿ ಮಾಡ್ಲಿಕ್ಕೆ. ಅದು ಬಹಳಷ್ಟು ಹಿಂಸೆ ಆಗುತ್ತೆ, ಯಾಕಂದ್ರೆ ನಾವು ಸರಿಯಾಗಿ ಪ್ರತಿದಿನ ಮಾತ್ರೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಈಗ ನಮ್ಮ ಹೆಣ್ಮಕ್ಳು ಶಾಶ್ವತ ಪರಿಹಾರ ಬೇಕು ಅಂತ ಬಯಸ್ತಾರೆ. ಹೋಮಿಯೋಪತಿಯಲ್ಲಿ ಯಾವ ರೀತಿ ಚಿಕಿತ್ಸೆ ಇದೆ ನೋಡಿ? PCODನಲ್ಲಿ ಯೂಶಲಿ ಇದು 21 ಡೇಸ್ದು ಹಾರ್ಮೋನಲ್ ಮೆಡಿಸಿನ್ಸ್ ಕೊಡ್ತಾರೆ. ಯಾಕೆಂತಂದ್ರೆ ಅದು ಮೆನ್ಸಸ್ ಮಂತ್ಲಿ ಕರೆಕ್ಟಾಗಿ ಬರ್ತಿರೋದಿಲ್ಲ ಅಂತ. ಸೊ ಒನ್ಸ್ ಅದು ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದ ತಕ್ಷಣ ಅವರಿಗೆ ಮೆನ್ಸಸ್ ಬರುತ್ತೆ. ಬಟ್ ಇದು ಪ್ಯೂರ್ಲಿ ಹಾರ್ಮೋನಲ್ ಥೆರಪಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಹಾರ್ಮೋನ್ಸ್ ತಗೊಂಡಾಗ ಅಂತಂದ್ರೆ, ಒಂದು ಮೇನ್ ಇದು ಅಂತಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಲ್ರೆಡಿ ಇರುತ್ತೆ. ಇದರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೊ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರೋದ್ರಿಂದಾನೇ ನಾವು ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಬೇಡ ಅಂತ ಹೇಳ್ತೀವಿ. ಸೊ ಹೋಮಿಯೋಪತಿನಲ್ಲಿ ಏನಾಗುತ್ತೆ ಅಂತಂದ್ರೆ, ನಿಮಗೆ ರೂಟ್ ಕಾಸ್ನ ಕಂಡಿಡಿದು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಹೋಮಿಯೋಪತಿನಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದು ಯಾವ ಥರ ಅಂತಂದರೆ, ಒಂದು ಡೀಟೇಲ್ಡ್ ಕೇಸ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಸೊ ಅದರ ಜೊತೆಗೆ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪೀಸ್ ಅಂತ ಕೊಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ 10 ಜನ PCOD ಬರ್ತಾರೆ ನಮ್ಮ ಹತ್ರ ಕೇಸಸ್ಸು. ಸೊ 10 ಜನಕ್ಕೂ ನಾವು ಒಂದೇ ಥರ ಟ್ರೀಟ್ಮೆಂಟ್ ಕೊಡೋದಿಲ್ಲ, ಅಂದರೆ ಒಂದೇ ಮೆಡಿಕೇಶನ್ಸ್ ಇರೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಈಚ್ ಆ್ಯಂಡ್ ಎವ್ರಿ ಪೇಷಂಟ್ದು ಇಂಡಿವಿಜುವಲೈಸೇಷನ್ ಅಂತ ಹೇಳ್ತೀವಿ. ಮತ್ತೆ ಅವರ ಸಿಂಪ್ಟಮ್ಸು ಮತ್ತೆ ಕಾಸ್ ಆಫ್ ದ ಡಿಸೀಸ್ ಬೇರೆ ಇರುತ್ತೆ ಅವರಿಗೆ. ಸೊ ಇದನ್ನೆಲ್ಲ ನೋಡ್ಕೊಂಡು ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಕೊಡ್ತೀವಿ ಅವರಿಗೆ. ಇದರ ಜೊತೆಗೆ ಸಿಂಪ್ಟಮ್ಯಾಟಿಕಲಿ ನಾವು ಸಿಂಪ್ಟಮ್ ಬೇಸ್ಡ್ ಮೆಡಿಸಿನ್ಸ್ ಅಂತಾನು ಕೂಡ ಕೊಡ್ತೀವಿ. ಅಂದ್ರೆ ಅವರಿಗೆ ಇವಾಗ ಕೆಲವ್ರಿಗೆ ಏನಾಗುತ್ತೆ, ಆಕ್ನೆ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ಇಲ್ಲ ವೆಯ್ಟ್ ಗೇನ್ ಜಾಸ್ತಿ ಆಗ್ತಿರ್ತಾರೆ, ಅಥವಾ ಇರೆಗ್ಯುಲರ್ ಮೆನ್ಸಸ್, ಬ್ಲೀಡಿಂಗ್ ಜಾಸ್ತಿ ಇರುತ್ತೆ, ಮತ್ತೆ ಡಿಸ್ಮೆನೋರಿಯಾ ಅಂತೀವಿ, ಅಂದ್ರೆ ಬ್ಲೀಡಿಂಗ್ ಆಗ್ತಿರುವಾಗ ತುಂಬಾ ಹೊಟ್ಟೆ ನೋವು ಆ ಥರ ಇರುವಂಥದ್ದು. ಸೊ ಇದು ಎಲ್ಲಾನು ಕೂಡ ನಾವು ಸಿಂಪ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ ಕೂಡ ಕೊಡ್ತೀವಿ. ಸೊ ಸಿಂಪ್ಟಮ್ಯಾಟಿಕ್ ಬೇಸ್ಡ್ ಮೆಡಿಕೇಶನ್ಸ್ ಕೂಡ ಹೋಮಿಯೋಪತಿನಲ್ಲಿ ಇರುತ್ತೆ. ಒಂದು ಮೇನ್ ಇಲ್ಲಿ ಏನಂತಂದ್ರೆ, ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಹಾರ್ಮೋನ್ ಉತ್ಪತ್ತಿಯಾಗಿ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದು ನ್ಯಾಚುರಲಿ ರೆಕ್ಟಿಫೈ ಆಗೋದಕ್ಕೆ ಅಂತ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ಅವ್ರಿಗೆ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇಲ್ದಿರ ನಿಮ್ಗೆ PCOD ಗುಣ ಆಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಮೇಡಮ್, ಹೋಮಿಯೋಪತಿ ಮೆಡಿಸಿನ್ ತಗೊಂಡಾಗ ಸ್ವಲ್ಪ ನಿಧಾನ ಚಿಕಿತ್ಸೆ ಅಥವಾ ಗುಣ ಆಗುವಂಥದ್ದು ತುಂಬಾ ನಿಧಾನ, ರಿಸಲ್ಟ್ ನಿಧಾನ ಅಂತ ಹೇಳ್ತಾರೆ, ಇದು ನಿಜಾನಾ? ಡೆಫಿನೆಟ್ಲಿ ಇಲ್ಲ. ಅಂದ್ರೆ ಇದು ಒಂದು ಮಿತ್ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಆಲ್ಮೋಸ್ಟ್ 16 years ಎಕ್ಸ್ಪೀರಿಯನ್ಸ್ ಇದೆ ಹೋಮಿಯೋಪತಿನಲ್ಲಿ. ನಾವು ನೋಡಿರೋ ಕೇಸಸ್ ಅಲ್ಲಿ ವಿ ಹ್ಯಾವ್ ಶೋನ್ ಇಮಿಡಿಯೇಟ್ ರಿಸಲ್ಟ್ಸ್ ಆಲ್ಸೋ ಫಾರ್ ದ ಪೇಷಂಟ್ಸ್ ಅಕ್ಯೂಟ್ ಕಂಡೀಷನ್ಸ್ ಅಲ್ಲಿ. ಅಂದ್ರೆ ಇವಾಗ ನೆಗಡಿ, ಕೆಮ್ಮು, ಗ್ಯಾಸ್ಟ್ರೈಟಿಸ್ ಈ ಥರದ್ದೆಲ್ಲ ಫೀವರ್ಸ್ ಎಲ್ಲ ಇರುತ್ತೆ. ಇದು ಎಲ್ಲಾನು ಕೂಡ ಅಕ್ಯೂಟ್ ಸಿಂಪ್ಟಮ್ಸ್. ಸೊ ಅಕ್ಯೂಟ್ ಸಿಂಪ್ಟಮ್ಸ್ಗೆ ನಿಮಗೆ ಅನ್ಯ ಪದ್ಧತಿ ಮೆಡಿಸಿನ್ಸ್ ಯಾವ ಥರ ನಿಮಗೆ ಟ್ರೀಟ್ಮೆಂಟ್ ಮೂಲಕ ರಿಲೀಫ್ ಸಿಗುತ್ತೆ, ಅದೇ ಥರನೇ ಹೋಮಿಯೋಪತಿನಲ್ಲೂ ಸಿಗುತ್ತೆ. ಓನ್ಲಿ ಇನ್ ಕ್ರಾನಿಕ್ ಡಿಸೀಸಸ್ ಅಥವಾ ಸರ್ಜಿಕಲ್ ಕೇಸಸ್ ಅಂತ ಹೇಳ್ತೀವಿ. ಇವಾಗ ಯಾವ್ದಾದ್ರು ಕೇಸ್ ಸರ್ಜರಿಗೆ ಹೋಗ್ಬೇಕು, ಇವಾಗ ಫಾರ್ ಎಕ್ಸಾಂಪಲ್ ಕಿಡ್ನಿ ಸ್ಟೋನ್ಸ್ ಇರ್ಬೋದು, ವೆರಿಕೋಸ್ ವೇನ್ಸ್ ಇರ್ಬೋದು, ಗಾಲ್ ಬ್ಲಾಡರ್ ಸ್ಟೋನ್ಸ್ ಇರ್ಬೋದು, ಅಥವಾ ಫೈಬ್ರಾಯ್ಡ್ ಯೂಟ್ರಸ್ ಅಂತ ಹೇಳ್ತೀವಿ, ಅಂದ್ರೆ ಗರ್ಭಕೋಶದಲ್ಲಿ ಗೆಡ್ಡೆ ಇರುವಂಥದ್ದು. ಸೊ ಇದು ಎಲ್ಲಾನು ಕೂಡ ಸರ್ಜಿಕಲ್ ಕೇಸ್. ಬಟ್ ಇವಾಗ ಇನಿಷಿಯಲಿ ನಮ್ಮ ಹತ್ರ ಬಂದಾಗ ಡೆಫಿನೆಟ್ಲಿ ವಿತೌಟ್ ಸರ್ಜರಿ ನಾವು ಅದನ್ನ ಗುಣಪಡಿಸಬಹುದು. ಅಂದ್ರೆ ಅದು ಇನಿಷಿಯಲ್ ಫೇಸ್ ಅಲ್ಲಿ ಇರ್ಬೋದು, ಇಲ್ಲ ಗ್ರೇಡ್ 1 ಅಲ್ಲಿ ಇರಬೇಕು. ಅಂಡ್ ನಮ್ದ್ರಲ್ಲಿ ಕಿಡ್ನಿ ಸ್ಟೋನ್ಸ್ ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಲ್ಲೂ ಕೂಡ ನಿಮ್ಗೆ ಅದ್ರ ಸೈಜ್ ನಾವು ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಸರ್ಜರಿ ಮಾಡಿ ಹೋಗುವಂಥದ್ದನ್ನ ವಿತೌಟ್ ಸರ್ಜರಿ ಮಾಡೋದಕ್ಕೆ ನಮ್ಗೆ ಟೈಮ್ ಬೇಕು ಡೆಫಿನೆಟ್ಲಿ. ಯಾಕೆಂದ್ರೆ ನಾವು ಟ್ರೀಟ್ಮೆಂಟ್ ಮೂಲಕ ಕೊಡ್ತಿರ್ತೀವಿ. ಸೊ ಇಟ್ ಈಸ್ ನಾಟ್ ಲಾಂಗ್ ಟರ್ಮ್ ಆರ್ ಸ್ಲೋ ಪ್ರಾಸೆಸ್, ಇಟ್ ಈಸ್ ದ ನಾರ್ಮಲ್ ಪ್ರಾಸೆಸ್. ಅಂದ್ರೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಅದು ಕರಗೋದಕ್ಕೆ ಕೊಡ್ತಿರೋವಾಗ ಅದರದೇ ಆದಂತ ಅದು ಟೈಮ್ ಕನ್ಸಂಪ್ಷನ್ ಇರುತ್ತೆ. ಖಂಡಿತ. ಸೊ ಇಟ್ ಈಸ್ ನಾಟ್ ಅ ಡಿಲೇಡ್ ಪ್ರೋಸೆಸ್ ಆರ್ ಸ್ಲೋ ಪ್ರೋಸೆಸ್. ಓಕೆನಾ? ಕ್ರಾನಿಕ್ ಡಿಸೀಸಸ್ ಅಲ್ಲಿ ನಾನು ಹೇಳ್ತಿರೋದು. ಇಲ್ಲ ಕೆಲವ್ರು ನಮ್ಮ ಹತ್ರ ಬರ್ತಾರೆ ಬೇರೆ ಬೇರೆ ತರ ಆಟೋ ಇಮ್ಯೂನ್ ಡಿಸಾರ್ಡರ್ಸ್. ಇವಾಗ ಸುಮಾರು ವರ್ಷದಿಂದ ಆರ್ಥರೈಟಿಸ್, ಎಲ್ಲಿ ತೋರಿಸ್ಕೊಂಡಿದೀನಿ ಕಡಿಮೆ ಆಗಿಲ್ಲ, ಅಥವಾ ಸುಮಾರು ವರ್ಷದಿಂದ ಅವರಿಗೆ ಚರ್ಮದ ಕಾಯಿಲೆಗಳಿರ್ಬೋದು, ಅಥವಾ ಬೇರೆ ಬೇರೆ ತರ ಸಮಸ್ಯೆ, ಕ್ರಾನಿಕ್ BP, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು. ಸೊ ಈ ತರದೆಲ್ಲ ಕ್ರಾನಿಕ್ ಕಂಡೀಷನ್ಸ್ ಅಲ್ಲಿ ಬರ್ತಿರ್ತಾರೆ ನಮ್ಮ ಹತ್ರ. ಸೊ ಆ ತರ ಕೇಸಸ್ ಕೂಡ 5 ವರ್ಷ, 10 ವರ್ಷ, 15 ವರ್ಷದಿಂದ ಹಿಸ್ಟ್ರಿ ಇರುತ್ತೆ. ಸೊ ಬಂದ್ಬಿಟ್ಟು ನಮ್ಮ ಹತ್ರ ಇವತ್ತು ನಾನು ಟ್ರೀಟ್ಮೆಂಟ್ ತಗೊಂತೀನಿ, ನಾಳೆ ಸರಿ ಹೋಗ್ಬೇಕು, ಡೆಫಿನೆಟ್ಲಿ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನಾವು ಅದರದೇ ಆದಂತ ಒಂದು ಕೋರ್ಸ್ ಇರುತ್ತೆ, ಅದರದೇ ಆದಂತ ಒಂದು ನಮ್ಮಲ್ಲಿ ಪ್ಲಾನ್ಡ್ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಸೊ ಇದಿಷ್ಟು ಕೂಡ ಅವರಿಗೆ ನಾವು
ಅದೇ ಥರನೇ ನಾವು ಕೊಡ್ತಾ ಬರ್ತೀವಿ ಟ್ರೀಟ್ಮೆಂಟ್ ಮೂಲಕ ಅಂತ ಹೇಳ್ತೀವಿ. ಮೇಡಮ್, ನೀವು ಹೇಳ್ದಾಗೆ ಇವತ್ತು ತುಂಬಾ ಜನ ಬಹಳಷ್ಟು ವರ್ಷಗಳಿಂದ ಮೆಡಿಸಿನ್ ತಗೊಂತಾ ಇರ್ತಾರೆ. ನೀವು ತಕ್ಷಣ ಬಂದರೆ ನೀವು ಗುಣ ಆಗ್ಬಿಡ್ಬೇಕು ಒಂದಿನದಲ್ಲಿ ಅಂದ್ರೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಿ. ಜೊತೆಗೆ ಅಲೋಪತಿ ಮೆಡಿಸಿನ್ ಜೊತೆ ತಗೊಂತಾ ಇರ್ತಾರೆ, ಕಳೆದ 10 ವರ್ಷದಿಂದ ತಗೊಂಡಿರ್ತಾರೆ. ಈಗ ಇಮಿಡಿಯೇಟ್ ನಾವು ಹೋಮಿಯೋಪತಿ ಮೆಡಿಸಿನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಈಗ ಅಲೋಪತಿನ ಸ್ಟಾಪ್ ಮಾಡಿ ತಗೊಳ್ಬೇಕಾ ಅಥವಾ ಕಂಟಿನ್ಯೂ ಮಾಡ್ಬೇಕಾ, ಹೇಗೆ? ಇದೊಂದು ಕನ್ಫ್ಯೂಷನ್ ಇವತ್ತು ವೀಕ್ಷಕರ ಹತ್ರ ಇದೆ. ನೋಡಿ, ಒಂದು ಅಂದ್ರೆ ಇಲ್ಲಿ ಕ್ಲಾರಿಫಿಕೇಶನ್ ಏನ್ ಕೊಡ್ಬೇಕು ಅಂದ್ರೆ, BP, ಶುಗರ್ ಅಥವಾ ಥೈರಾಯ್ಡ್ ಈ ತರ ಯಾವುದೇ ತರ ಕಂಡೀಷನ್ಸ್ ಅಲ್ಲಿ ಅವರು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ತಗೊಳ್ತಿದ್ರೆ, ಇವಾಗ ಸೇಫ್ ಫಾರ್ ಎಕ್ಸಾಂಪಲ್ 5 years 10 years 20 years ಇಂದ ಅವರು ಟ್ರೀಟ್ಮೆಂಟ್ ತಗೊಳ್ತಿರ್ತಾರೆ. ಸೊ ಅಲೋಪತಿಕ್ ಮೆಡಿಕೇಶನ್ಸ್ ಮೇಲೆನೆ ಅವರು ಡಿಪೆಂಡೆನ್ಸಿ ಇರುತ್ತೆ. ಸೊ ಸಡನ್ ಆಗಿ ಇವಾಗ ಟ್ರೀಟ್ಮೆಂಟ್ಗೆ ಅಂತ ಬರ್ತಾರೆ, ಬಂದಿದ ತಕ್ಷಣ ಅವರಿಗೆ ನಾವು ಇದನ್ನ ಸ್ಟಾಪ್ ಮಾಡಿ ನಮ್ದು ತಗೊಳ್ಳಿ ಅಂತ ಹೇಳೋದಿಲ್ಲ. ಬಿಕಾಸ್ ವಿ ಕಾಲ್ ಇಟ್ ಆಸ್ ಅ ಮೆಡಿಸಿನಲ್ ಡಿಪೆಂಡೆನ್ಸಿ. ಸೊ ದಟ್ ನಾವು ಸಡನ್ ಆಗಿ ಅದನ್ನ ಸ್ಟಾಪ್ ಮಾಡಿದ ತಕ್ಷಣ ದೇಹದಲ್ಲಿ ಏರುಪೇರು ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಆಲ್ಟರ್ನೇಟ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ನ ನಾವು ಜೊತೆಗೆ ಕೊಡ್ತಾ ಬರ್ತೀವಿ. ಏನಕ್ಕೆ ಅಂತಂದ್ರೆ, ಜೊತೆಗೆ ನಾವು ಕೊಡೋದ್ರಿಂದ ಇದರಲ್ಲಿ ನಾವು ಟೇಪರ್ ಆಫ್ ಮಾಡ್ಬೋದು. ಅಂದ್ರೆ ಅಲೋಪತಿಕ್ ಮೆಡಿಕೇಶನ್ಸ್ ಡೋಸೇಜ್ನ ನಾವು ಟೇಪರ್ ಆಫ್ ಮಾಡ್ಬೋದು. ಅದ್ರ ಜೊತೆಗೆ ನಮ್ಮ ಮೆಡಿಸಿನ್ಸ್ ಅಲ್ಲಿ ನಾವು ಮೆಡಿಸಿನಲ್ ವ್ಯಾಲ್ಯೂಸ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಬರ್ತೀವಿ. ಸೊ ಸ್ಲೋಲಿ ಟೇಪರಿಂಗ್ ಆಫ್ ಡೋಸ್ ಇಸ್ ವಾಟ್ ವಿ ಸೇ. ಯಾಕೆಂದ್ರೆ ನಾಟ್ ಲೈಕ್ ಇಮಿಡಿಯೇಟ್ ಸ್ಟಾಪೇಜ್, ಸ್ಲೋಲಿ ಟೇಪರಿಂಗ್ ಅಂತ ಹೇಳ್ತೀವಿ. ಇವಾಗ 10 ವರ್ಷ 20 ವರ್ಷ ಆ ಥರದ್ದೆಲ್ಲ ಇದ್ದಾಗ ನಾವು ಯೂಶಲಿ ಹೇಳೋದಿಲ್ಲ ಹಾಗೆ, ಅಂದ್ರೆ ಸ್ಟಾಪ್ ಮಾಡಿಬಿಡಿ ಆಲ್ ಆಫ್ ಎ ಸಡನ್ ಅಂತ. ಆ್ಯಂಡ್ ನಾವು ಮೆಡಿಸಿನ್ ಟೇಪರ್ ಆಫ್ ಮಾಡಿ ಯಾವ ಥರ ನಾವು ಆಲ್ಟರ್ನೇಟ್ ಆಗಿ ಹೋಮಿಯೋಪತಿನ ಕೊಡಬಹುದು ಅನ್ನೋದನ್ನ ನಾವು ಪ್ಲಾನ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ.